ಸುಪ್ರೀಂ ಕೋರ್ಟ್ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ಟಿಪ್ಪಣಿಯನ್ನು ಮಾಡಿದೆ. ಅತ್ಯಂತ ಮಹತ್ವದ ಟಿಪ್ಪಣಿ. ಇಡಿ ತನ್ನ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ. ಇಡಿಯಿಂದ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ಇಡಿ ವಿರುದ್ಧ, ಜಾರಿ ನಿರ್ದೇಶನಾಲಯದ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ AG ಮಾಸಿ ಅವರ ಪೀಠದಿಂದ ಕಟು ಟಿಪ್ಪಣಿ ವ್ಯಕ್ತ ಆಗಿದೆ. ತಮಿಳುನಾಡು ರಾಜ್ಯ ಮಾರುಕಟ್ಟೆ ನಿಗಮದಿಂದ ಮದ್ಯ ಮಾರಾಟ, ಈ ಮದ್ಯ ಮಾರಾಟದಲ್ಲಿ ಅವ್ಯವಹಾರ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಜಾರಿ ನಿರ್ದೇಶನಾಲಯ ಇಡಿ ಕೇಂದ್ರದ ತನಿಖಾ ಸಂಸ್ಥೆ ತಮಿಳುನಾಡಿನಲ್ಲಿ ದಾಳಿಯನ್ನು ಕೈಗೊಂಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಒಂದು ರಾಜ್ಯದ ಕಾರ್ಪೊರೇಷನ್, ಒಂದು ನಿಗಮದ ಮೇಲೆ ಹೇಗೆ ದಾಳಿಯನ್ನ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೇಳಿದೆ. ನಿಗಮದ ವಿರುದ್ಧವೇ ಹೇಗೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡ್ತೀರಿ? ನೀವು ನಿಮ್ಮ ಮಿತಿಗಳನ್ನ ಮೀರಿ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ಒಕ್ಕೂಟ ವ್ಯವಸ್ಥೆಗೆ ಇಡಿ ಧಕ್ಕೆಯನ್ನ ತರ್ತಾ ಇದೆ ಎನ್ನುವಂತ ಅಂಶವನ್ನ ಸುಪ್ರೀಂ ಕೋರ್ಟ್ ಇವತ್ತು ವ್ಯಕ್ತಪಡಿಸಿದೆ. ವೆರಿ 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 ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಕಾರಣ ಇಡಿ ಜಾರಿ ನಿರ್ದೇಶನಾಲಯ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆ. ಕೇಂದ್ರ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಇಡಿಯ ಕಥೆ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸೈಟ್ ಪರ್ಚೇಸ್ ಮಾಡಿದ್ರು ಬಂದು ಇಡಿಯವರು ತನಿಖೆ ಮಾಡುವಷ್ಟರ ಮಟ್ಟಿಗೆ ಇಡಿ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡಿ ಬಿಜೆಪಿಯ ವಿರುದ್ಧ ಇರತಕ್ಕಂತಹ ಪಕ್ಷಗಳು ಮತ್ತು ಅವುಗಳ ಆಡಳಿತ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಬಲವಾಗಿ ಬಳಸಿಕೊಳ್ತಾ ಇರುವಂತಹ ಸಂಸ್ಥೆ ಇದು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ, ತಮಿಳುನಾಡು ರಾಜ್ಯ ಮಾರುಕಟ್ಟೆ ಸಂಸ್ಥೆ ನಿಗಮ, ಇದರಲ್ಲಿ ಒಂದು ಅವ್ಯವಹಾರ ಆಗಿದೆ ಎನ್ನುವಂಥ ಆರೋಪ ಕೇಳಿಬಂತು. 1,000 ಕೋಟಿ ರೂಪಾಯಿ ಮೊತ್ತದ ಅವ್ಯವಹಾರ ಆರೋಪ. ಆ ಆರೋಪಕ್ಕೆ ಡಿಸ್ಟಿಲರಿಗೆ ಸಂಬಂಧಪಟ್ಟ ಹಾಗೆ ಅವ್ಯವಹಾರ ನಡೆದಿದೆ. ನಗದು ರೂಪದಲ್ಲಿ ಮಾಡಲಾದಂತಹ ಹಣ ಏನು ಬಂದಿತ್ತು ನಗದು ರೂಪದಲ್ಲಿ, ಅದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ತಮಿಳುನಾಡಿನ ಈ ನಿಗಮದ ಮೇಲೆ ಕೇಳಿ ಬಂದಂಥ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 2014ರಿಂದ 2021ರವರೆಗೆ ತಮಿಳುನಾಡು ಸರ್ಕಾರವೇ 4 FIR ಅನ್ನು ದಾಖಲು ಮಾಡಿ ತನಿಖೆಯನ್ನು ನಡೆಸಿತು. 2014ರಿಂದ 2021ರವರೆಗೆ. 2025ರಲ್ಲಿ ಈಗ ಜಾರಿ ನಿರ್ದೇಶನಾಲಯದವರಿಗೆ ಜ್ಞಾನೋದಯ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಸೊ ಜಾರಿ ನಿರ್ದೇಶನಾಲಯ ಈ ಮಾರುಕಟ್ಟೆ ನಿಗಮದ ಮೇಲೆಯೇ ದಾಳಿ ಮಾಡ್ತು. ಒಂದು ರಾಜ್ಯ ಸರ್ಕಾರದ ನಿಗಮದ ಮೇಲೆಯೇ ದಾಳಿ ಮಾಡ್ತು. ಅಲ್ಲಿನ ಅಧಿಕಾರಿಗಳ ಫೋನನ್ನು ವಶಪಡಿಸಿಕೊಳ್ಳಲಾಯಿತು, ಕಚೇರಿಗಳಿಗೆ ಬೀಗ ಹಾಕಲಾಯಿತು, ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ತು ಇಡಿ. ಆರಂಭದಲ್ಲಿ ಇಡಿ ದಾಳಿಯ ವಿರುದ್ಧ ತಮಿಳುನಾಡು ಸರ್ಕಾರ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತು. ಆರಂಭದಲ್ಲಿ ಮದ್ರಾಸ್ ಹೈಕೋರ್ಟ್ ಇಡಿಯ ಕಾರ್ಯಾಚರಣೆಯ ಬಗ್ಗೆ ಟಿಪ್ಪಣಿ ಮಾಡಿತ್ತಾದರೂ ಕೂಡ ನಂತರ ಮದ್ರಾಸ್ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತಮಿಳುನಾಡಿನಲ್ಲಿ ಈ ಮಾರುಕಟ್ಟೆ ನಿಗಮ ಏನಿದೆ ಇದರ ಮೇಲೆ ಇಡಿ ತನಿಖೆಯನ್ನು ಕೈಗೊಳ್ಳಬಹುದು ಅಂತೇಳಿ ಅಭಿಪ್ರಾಯವನ್ನು ಪಟ್ಟು ಅವರಿಗೆ ಅನುಮತಿಯನ್ನು ಕೊಡ್ತು. ಮದ್ರಾಸ್ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಟು ಟಿಪ್ಪಣಿಯನ್ನು ಮಾಡಿದೆ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ ಇವತ್ತು ಕೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ನಿಗಮದಲ್ಲಿ ಅಕ್ರಮಗಳಾಗಿದೆ ಅಂತ ಹೇಳಿದ್ರೆ ಆ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನೀವು FIR ಅನ್ನು ದಾಖಲು ಮಾಡಿ ಕ್ರಮಗಳನ್ನು ಕೈಗೊಳ್ಳಿ, ತನಿಖೆ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಕಂಪ್ಲೀಟ್ಲಿ ಇಡೀ ನಿಗಮದ ಮೇಲೆಯೇ ನೀವು ಯಾಕೆ ದಾಳಿ ಮಾಡ್ತಾ ಇದ್ದೀರಿ? ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಹೇಗೆ ಕ್ರಿಮಿನಲ್ ಅಫೆನ್ಸನ್ನು ನೀವಲ್ಲಿ ಇಂಪೋಸ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇವತ್ತು ಕೇಳಿದೆ. ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಚುನಾವಣೆ ಹತ್ತಿರ ಆಗ್ತಾ ಇದೆ ತಮಿಳುನಾಡಿನಲ್ಲಿ.
ಸೊ ತಮಿಳಿನ ಎಲ್ಲೆಲ್ಲ ಚುನಾವಣೆ ಹತ್ತಿರ ಆಗುತ್ತೋ ಅಲ್ಲೆಲ್ಲ ಇಡಿ ಅವರು ಆಕ್ಟಿವ್ ಆಗಿಬಿಡ್ತಾರೆ. ಸಾಧನೆ ಇಡಿದು ಝೀರೋ. ನೀವು ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಅಬ್ಸರ್ವೇಷನ್ಗಳನ್ನು ತೆಗೆದು ನೋಡಿದ್ರೆ, ಜೊತೆಗೆ ಕೇಂದ್ರ ಸರ್ಕಾರವೇ ಸಂಸತ್ತಿಗೆ ಕೊಟ್ಟಂಥ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ, ಈ ಜಾರಿ ನಿರ್ದೇಶನಾಲಯದ ಸಾಧನೆ ಈಸ್ ಝೀರೋ. ಕನ್ವಿಕ್ಷನ್ ರೇಟ್ ಈಸ್ ವೆರಿ ಲೋ, ದಿ ಲೋವೆಸ್ಟ್ ಇದೆ ಕನ್ವಿಕ್ಷನ್ ರೇಟ್. ಇನ್ವೆಸ್ಟಿಗೇಷನ್, ದಾಳಿ ಮಾಡೋದು ಯಾವುದೋ ಹಳೆಯ ಕೇಸು, 20 ವರ್ಷಗಳ ಪ್ರಕರಣ, ಅದ್ರ ಮೇಲೂ ದಾಳಿ ಮಾಡ್ತಾರೆ. ಸಂಬಂಧನೇ ಇರಲ್ಲ ಇಡಿ ಅವರಿಗೆ. ಕಾರಣ, ಇಡಿ ಯಾವುದರ ಮೇಲೆ ದಾಳಿ ಮಾಡ್ಬೋದು ಅಂತೇಳಿ PMLA ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಶೆಡ್ಯೂಲ್ಡ್ ಅಫೆನ್ಸ್ಗಳು ಅಂತೇಳಿ, ಅಂದರೆ PMLA ಆ್ಯಕ್ಟ್ನಲ್ಲಿ ಇಂತೆಂಥ ಅಪರಾಧಗಳ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ಮಾಡಬಹುದು ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಜೊತೆಗೆ ಒಂದು ಲಿಮಿಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂಥದ್ದು ನೋಡಿ, ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇವತ್ತು ಕೇಳಿರುವಂಥದ್ದು, ನಿಮ್ಮ ಮಿತಿಗಳನ್ನು ಮೀರಿ ನೀವು ದಾಳಿಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ. ಒಂದು ರಾಜ್ಯ ಸರ್ಕಾರದ ನಿಗಮದ ಮೇಲೆಯೇ ನೀವು ದಾಳಿ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ದಾಳಿಯಿಂದಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಎನ್ನುವಂಥ ಅಂಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ದೊಡ್ಡ ಮುಜುಗರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ವಿಶೇಷವಾಗಿ ಜಾರಿ ನಿರ್ದೇಶನಾಲಯಕ್ಕೆ. ಪೊಲಿಟಿಕಲ್ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕಂತಲೇ ಬಳಕೆ ಆಗ್ತಿರುವಂತಹ ತನಿಖಾ ಸಂಸ್ಥೆ ಇಡಿ. ಸೊ ಆ ಸಂಸ್ಥೆ ಇವತ್ತು ಸುಪ್ರೀಂ ಕೋರ್ಟ್ನ ಕೈಯಲ್ಲಿ ಬಡಿಸ್ಕೊಂಡು ಬಂದಿದೆ. ದೇಶದ ಅತ್ಯುನ್ನತ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅವಸ್ಥೆ ಇದು. ಸುಪ್ರೀಂ ಕೋರ್ಟ್ ಕೈಯಲ್ಲಿ ಬಡಿಸ್ಕೊಂಡು ಬಂದಿದೆ. ಸೊ ಸ್ವಲ್ಪ ಇಡಿ ಅವರು ಸ್ವಲ್ಪ ತಮ್ಮ ಲಿಮಿಟೇಷನ್ಗಳನ್ನು, ಮಿತಿಗಳನ್ನು ನೋಡಿಕೊಂಡು ರೇಡ್ ಮಾಡೋದು ಒಳ್ಳೆಯದು. ಆಮೇಲೆ ಇಡಿಯ ಮೇಲೆ ಈ ರೀತಿಯಾದಂಥ ಅಬ್ಸರ್ವೇಷನನ್ನು ಸುಪ್ರೀಂ ಕೋರ್ಟ್ ಇವತ್ತು ಪರ್ಟಿಕ್ಯುಲರ್ಲಿ ಇವರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಡಿಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ. ಈ ಹಿಂದಿನ ಕೆಲವು ಪ್ರಕರಣಗಳನ್ನು ನಾವು ತೆಗೆದು ನೋಡಿದ್ರೆ, ಇಡಿ ದಾಖಲಿಸಿಕೊಂಡಿರುವಂಥ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಇಡಿಯ ಬಗ್ಗೆ ತೀರಾ ಅಸಮಾಧಾನ ಭರಿತವಾದಂತಹ ಟಿಪ್ಪಣಿಗಳನ್ನೇ ಮಾಡಿದೆ. ಕಾರ್ಯವೈಖರಿಯ ಬಗ್ಗೆ ಇಡಿ ಲಾಂಗ್ ಟರ್ಮ್ ಯಾರನ್ನಾದರೂ ಅರೆಸ್ಟ್ ಮಾಡಿ ಅವರನ್ನು ದೀರ್ಘಾವಧಿ ಜೈಲಲ್ಲಿ ಇಡುವಂಥದ್ದು, ಇಲ್ಲಿ ಒಂದು ಕಡೆ CBIನವರು ಕೇಸ್ ದಾಖಲು ಮಾಡಿ ಅಲ್ಲಿ ಜಾಮೀನು ಸಿಗುತ್ತೆ ಅಂದ ತಕ್ಷಣ ಮತ್ತೆ ಇಡಿ ಅವರು ಹೋಗಿ ಅದೇ ಆರೋಪಿಯನ್ನು ಅರೆಸ್ಟ್ ಮಾಡೋದು, ಒಂದು ಇನ್ವೆಸ್ಟಿಗೇಷನ್ನಲ್ಲಿ 2 FIR ದಾಖಲು ಮಾಡ್ಕೊಳ್ಳೋದು, ಇದೇ ಕತೆಗಳನ್ನು ಇಡಿ ಮಾಡ್ತಾ ಇರುವಂಥದ್ದು. ಸೊ ಇಟ್ಸ್ ಬಿಕಮ್ ಎ ಪೊಲಿಟಿಕಲ್ ಪಾನ್, ರಾಜಕೀಯ ದಾಳ ಇಡಿ ಆಗ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಇವತ್ತು ಟಿಪ್ಪಣಿಯನ್ನು ಮಾಡಿದೆ, ವೆರಿ ಇಂಪಾರ್ಟೆಂಟ್ ಟಿಪ್ಪಣಿ. ಸ್ವಲ್ಪ ಸಮಾಧಾನದಲ್ಲಿದ್ದರೆ ಒಳ್ಳೆಯದು. ಇಡಿ ಅವರು ಡೇಂಜರಸ್ ಟ್ರೆಂಡ್ ಇದೆ ಆ್ಯಕ್ಚುಲಿ. ಇಡಿಯ ಈ ಕ್ರಮಗಳೆಲ್ಲವೂ ಇದೆಯಲ್ಲ, ಎಲ್ಲವೂ ಕೂಡ ಡೇಂಜರಸ್ ಟ್ರೆಂಡ್. ಎಲ್ಲಿ ಬೇಕಾದರೂ ಹೋಗ್ತಾರೆ ಇವರು, ನಾಳೆ ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರೋ ಲೆವೆಲಿಗಿದ್ದಾರೆ. ಮತ್ತು IT ಮತ್ತು ಇಡಿ ದಾಳಿ, ಇದಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, IT ದಾಳಿಯಲ್ಲಿ IT ಅಧಿಕಾರಿಗಳಿಗೆ ಅರೆಸ್ಟಿಂಗ್ ಪವರ್ ಇಲ್ಲ, ಅಂದರೆ ಬಂಧನದ ಅಧಿಕಾರ ಇಲ್ಲ. ಬಟ್ ಇಡಿ ಅವರು ಯಾರನ್ನು ಯಾವಾಗ ಬೇಕಾದರೂ ಬಂಧಿಸ್ಬೋದು. ಅದು ಸಾಕ್ಷಿ ಇಲ್ಲದ ಪ್ರಕರಣಗಳಲ್ಲೂ ಕೂಡ ಬಂಧನ ಮಾಡ್ಬೋದು. ಬಂಧನ ಮಾಡ್ತಾರೆ, ಆಮೇಲೆ ಪ್ರೆಸ್ ರಿಲೀಸ್ ಮಾಡ್ತಾರೆ, ನಮ್ಮ ಹತ್ರ ಇಷ್ಟು ಅಂಕಿಅಂಶಗಳಿದೆ, ಇಷ್ಟು ದಾಖಲೆಗಳಿದೆ ಅಂಥೇಳಿ. ಅವು ಯಾವುದು ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಪ್ರೂವ್ನೇ ಆಗಲ್ಲ. ಆ ಲೆವೆಲ್ಗಿದೆ ಇಡಿ ಇನ್ವೆಸ್ಟಿಗೇಷನ್ನು. ನಾಟ್ ಎ ಟ್ರಸ್ಟ್ ವರ್ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಲ್ಲ ಇದು ಇಡಿ. ಪಹಲ್ಗಾಮ್ ದಾಳಿಗೆ ಇವತ್ತು ಮೊದಲ ತಿಂಗಳು. ಈ ಮೊದಲ ತಿಂಗಳ ಹೊತ್ತಲ್ಲೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಭಾರತದ ಸೇನೆಯ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಓರ್ವ ಸೈನಿಕ ಹುತಾತ್ಮರಾಗಿದ್ದಾರೆ. ಉಗ್ರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ವೀರ ಮರಣವನ್ನು ಅಪ್ಪಿದ್ದಾರೆ. ಕಿಶ್ತ್ವಾರ್ನ ಚತ್ರುವಿನಲ್ಲಿ ಜಂಟಿ ಕಾರ್ಯಾಚರಣೆ ನಡೆಯಿತು ಇವತ್ತು. ಆಪರೇಷನ್ ತ್ರಾಸಿ ಹೆಸರಲ್ಲಿ ಸೇನೆ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದರು. 4 ಭಯೋತ್ಪಾದಕರು ಕಿಶ್ತ್ವಾರ್ನಲ್ಲಿ ಅಡಗಿಕೊಂಡಿದ್ದಾರೆ ಎನ್ನುವ ಮಾಹಿತಿಯ ಹಿನ್ನೆಲೆಯಲ್ಲಿ ಬೆಳಗ್ಗೆ 8:59 ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ವೈಟ್ ನೈಟ್ ಕಾರ್ಪ್ಸ್ನ ಸೈನಿಕ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಾಹಿತಿ ಪ್ರಕಟ ಆಗಿದೆ. ಮೇ 13 ಮತ್ತು ಮೇ 15 ಒಟ್ಟು
2 ಕಾರ್ಯಾಚರಣೆಗಳಲ್ಲಿ 6 ಮಂದಿ ಭಯೋತ್ಪಾದಕರನ್ನು ಜಮ್ಮು ಕಾಶ್ಮೀರದಲ್ಲಿ ಹತ್ಯೆ ಮಾಡಲಾಗಿತ್ತು. ಇವತ್ತು ಪಹಲ್ಗಾಮ್ ದಾಳಿಗೆ ಮೊದಲ ತಿಂಗಳು 1ನೆಯ ತಿಂಗಳು ಏಪ್ರಿಲ್ 22ನೆಯ ತಾರೀಕು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದಂಥ ದಾಳಿಯಲ್ಲಿ 26 ಮಂದಿ ತಮ್ಮ ಜೀವವನ್ನು ಕಳ್ಕೊಂಡ್ರು. ಅದರ ಒಂದೇ ತಿಂಗಳಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂಥದ್ದು. ಬಟ್ ಪಹಲ್ಗಾಮ್ ದಾಳಿಯಲ್ಲಿ ಯಾರು ಭಾಗಿಯಾಗಿದ್ದರು, ಯಾರು ಪಾಲ್ಗೊಂಡಿದ್ದರು, ಅವರು ಇನ್ನೂ ಕೂಡ ಸಿಕ್ಕಿಲ್ಲ. ಅವರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಇವತ್ತು ಕಾಂಗ್ರೆಸ್ನವರು ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಎಲ್ಲಿದ್ದಾರೆ ಅವರು ಅಂಥೇಳಿ, ಯಾಕೆ ಪತ್ತೆ ಹಚ್ಚಕ್ಕಾಗಿಲ್ಲ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜಸ್ಥಾನದ ಬಿಕನೇರ್ನಲ್ಲಿ ರ್ಯಾಲಿಯನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸೊ ಮೋದಿಯವರ ಇವತ್ತಿನ ಸ್ಪೀಚನ್ನು ಗಮನಿಸ್ತಾ ಇದ್ದರೆ ಚುನಾವಣಾ ಸ್ಪೀಚ್ ಇದ್ದಂಗಿತ್ತು. ಎಲೆಕ್ಷನ್ ವೋಟ್ ಫೈನಲಿ ನಾವು ಅಂದರೆ BJP ಈ ಪಹಲ್ಗಾಮ್ ದಾಳಿಯ ಆಘಾತ ಏನಿತ್ತು ಅದರಿಂದ ಹೊರಬಂದು ಆಪರೇಷನ್ ಸಿಂಧೂರದ ರಾಜಕೀಯ ಲಾಭವನ್ನು ಪಡೆಯುವಂತಹ ಹೆಜ್ಜೆಯನ್ನು ದಿನದಿಂದ ದಿನಕ್ಕೆ ಇಡ್ತಾ ಇದ್ದಾರೆ. ಅವರು ಅದನ್ನು ನೆರೇಟಿವ್ ಸೆಟ್ ಮಾಡುವಂಥದ್ದು, ಯಾವ ರೀತಿ ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿಯವರು ಬಿಕನೇರ್ನಲ್ಲಿ ಮಾಡಿದಂಥ ಸ್ಪೀಚ್ನಲ್ಲಿ ಹೇಳಿದ್ದಾರೆ. ಏಪ್ರಿಲ್ 22ನೆಯ ತಾರೀಕು ನಡೆಸಲಾದಂತಹ ದಾಳಿಗೆ ಕೇವಲ 22 ನಿಮಿಷಗಳಲ್ಲಿ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಿದ್ದೀವಿ. ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳ ಇನ್ನೊಂದು ಸ್ಪೀಚ್ ಏನು ಅಂತ ಹೇಳಿದ್ರೆ, ಬೇಸಿಕಲಿ ನಾನು ತುಂಬ ಕೂಲ್, ಆದರೆ ನನ್ನ ನಿರ್ಧಾರಗಳು ಕಠಿಣವಾಗಿರ್ತವೆ ಎನ್ನುವಂಥ ಹೇಳಿಕೆಗಳನ್ನೆಲ್ಲ ಇವತ್ತು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಹಲ್ಗಾಮ್ ದಾಳಿಗೆ 1 ತಿಂಗಳಾದ ಬೆನ್ನಲ್ಲೇ. ಸೊ ಎಲ್ಲವೂ ಕೂಡ ಪೊಲಿಟಿಕಲ್ ನೆರೇಟಿವ್ಸ್. ಕಾರಣ ಏನು ಅಂತ ಹೇಳಿದ್ರೆ, ಬಿಹಾರದಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಲ್ಲೊಂದು ನೆರೇಟಿವ್ ಸೆಟ್ ಮಾಡಲೇಬೇಕೀಗ BJP ಅವರು. ಆಪರೇಷನ್ ಸಿಂಧೂರ ಆದ ಬಳಿಕ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು ಎನ್ನುವುದಕ್ಕೆ ಉತ್ತರ ಇಲ್ಲ. ಇವತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂಯಲ್ಲಿ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ, ನಮಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಅಮೆರಿಕದ ಉಪಾಧ್ಯಕ್ಷರು JD ವ್ಯಾನ್ಸ್ ಮತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಗಳು ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು ನಿಜ. ಆಗ ನಾವು ಅಮೆರಿಕಕ್ಕೆ ಹೇಳಿದ್ವಿ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಪಾಕಿಸ್ತಾನಕ್ಕೆ ಕದನ ವಿರಾಮ ಬೇಕು ಅನ್ನುವುದಾದರೆ ಡೈರೆಕ್ಟಾಗಿ ನಮ್ಮ ಜೊತೆಗೆ ಮಾತಾಡಲಿ ಅಂಥೇಳಿ ನಾವು ಅಮೆರಿಕಕ್ಕೆ ಹೇಳಿದ್ವಿ ಅಂಥೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ್ದಾರೆ. ಸೊ ಅದಾದ ಬಳಿಕ ಪಾಕಿಸ್ತಾನದವರು ನಮಗೆ ಫೋನ್ ಮಾಡಿದ್ರಂತೆ, ನಾವು ಕದನ ವಿರಾಮ ಬೇಕು ನಮಗೆ ಅಂಥೇಳಿ. ಸೊ ನಾವು ಅದಕ್ಕೆ ಒಪ್ಕೊಂಡಿವಿ ಎನ್ನುವಂಥ ಅಂಶವನ್ನು ಜೈಶಂಕರ್ ಹೇಳಿದ್ರು ಇವತ್ತು ಇಂಟರ್ವ್ಯೂನಲ್ಲಿ. ಬಟ್ ನೆದರ್ಲ್ಯಾಂಡ್ನ ಒಂದು ಚಾನಲ್ಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಜೈಶಂಕರ್ ಅವರು ಹೇಳಿರುವಂಥದ್ದು. ಬಟ್ ಅಮೆರಿಕಕ್ಕೆ ನಾವು ಯಾಕೆ ಹೇಳಿದ್ವಿ, ಕದನ ವಿರಾಮ ಒಂದು ವೇಳೆ ಪಾಕಿಸ್ತಾನ ಬಯಸುವುದಾದರೆ ಡೈರೆಕ್ಟ್ ಪಾಕಿಸ್ತಾನವೇ ನಮಗೆ ಫೋನ್ ಮಾಡಿ ಹೇಳಲಿ ಅಂಥೇಳಿ ನಾವು ಅಮೆರಿಕಕ್ಕೆ ಹೇಳುವ ಅವಶ್ಯಕತೆ ಏನಿದೆ? ವಿ ಆರ್ ನಾಟ್ ರಿಪೋರ್ಟಿಂಗ್ ಟು ಅಮೆರಿಕಾ. ಅಮೆರಿಕದ ಅಧ್ಯಕ್ಷರು ಇವತ್ತು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಮಧ್ಯಸ್ಥಿಕೆ ವಹಿಸಿರೋದು ಅಗೇನ್ ಅದೇ ವ್ಯಾಪಾರದ ದೃಷ್ಟಿಯಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ ಇಬ್ಬರನ್ನು ಕೂಡ ಸುಮ್ಮನಾಗಿಸಿದ್ದೀನಿ. ಅಗೇನ್ ಪಹಲ್ಗಾಮ್ ದಾಳಿಗೆ 1 ತಿಂಗಳಾದ ಹೊತ್ತಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನೆದರ್ಲ್ಯಾಂಡ್ನ ಚಾನಲ್ ಒಂದಕ್ಕೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಜೈಶಂಕರ್ ಅವರಿಗೆ ಆ ಪ್ರಶ್ನೆಗಳನ್ನು ಕೂಡ ಕೇಳಲಾಯಿತು. ಇಲ್ಲ, ನಾವು ಯಾವುದೇ ಮಧ್ಯಸ್ಥಿಕೆಯನ್ನು ಒಪ್ಕೊಳ್ಳಲ್ಲ ಅಂಥೇಳಿ ಜೈಶಂಕರ್ ಅವರು ಹೇಳಿದ್ದಾರೆ. ಇತ್ತ ರಾಜಸ್ಥಾನದ ಬಿಕನೇರ್ನಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಇನ್ ಕೇಸ್ ಮಾತುಕತೆ ಪಾಕಿಸ್ತಾನದ ಜೊತೆಗೆ ಎನ್ನುವುದಾದರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲಷ್ಟೇ, ನಾವು ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಪಾಕಿಸ್ತಾನದ ಜೊತೆಗೆ ಬೇಕಾದರೆ ಮಾತುಕತೆಯನ್ನು ಮಾಡ್ತೀವಿ ಎನ್ನುವಂಥ ಅಂಶವನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏಪ್ರಿಲ್ 22ನೆಯ ತಾರೀಕು ಪಹಲ್ಗಾಮ್ ದಾಳಿಯಿಂದ ಏನು ರಕ್ತದ ಕೋಡಿ ಹರಿಯಿತು, ಅದರ ಪ್ರತೀಕಾರವಾಗಿ ನಾವು ಆಪರೇಷನ್ ಸಿಂಧೂರದ ಮುಖಾಂತರ ಪ್ರತೀಕಾರವನ್ನು ತೀರಿಸಿದ್ದೀವಿ ಎನ್ನುವಂಥ ಅಂಶವನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಸೊ ಎಲ್ಲೂ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್ನಲ್ಲೂ ಎಲ್ಲೂ ಕೂಡ ಸ್ಪಷ್ಟತೆ ಏನಿಲ್ಲ. ನಾವು ಯಾಕೆ ಅಮೆರಿಕಕ್ಕೆ ಹೇಳಿದ್ವಿ,
ಪಾಕಿಸ್ತಾನದವರು ಒಂದು ವೇಳೆ ಅವರಿಗೆ ಕದನ ವಿರಾಮ ಬೇಕು ಅನ್ನೋದಾದರೆ ಡೈರೆಕ್ಟ್ ನಮ್ಮ ಹತ್ರನೇ ಮಾತಾಡಲಿ ಅಂತೇಳಿ ನಾವು ಯಾಕೆ ಅಮೇರಿಕದವ್ರಿಗೆ ಹೇಳಿದ್ವಿ? ಅಮೇರಿಕದವ್ರು ಯಾಕೆ ಅದನ್ನು ಹೋಗಿ ಪಾಕಿಸ್ತಾನದವ್ರಿಗೆ ಹೇಳಿದ್ರು? ಅಮೇರಿಕದವರು ಈ ಥರ ಹೇಳಿದ್ರು ಅಂಥೇಳಿ ಪಾಕಿಸ್ತಾನದವ್ರು ಯಾಕೆ ನಮಗೆ ಕರೆ ಮಾಡಿದ್ರು? ಮಧ್ಯದಲ್ಲಿ ಅಮೇರಿಕದ ಅನಿವಾರ್ಯತೆ ಏನು ಬಂತು? ಡೊನಾಲ್ಡ್ ಟ್ರಂಪ್ ಏನು ಸುಮ್ಮನಾಗಿಲ್ಲ. ಈಗ ಮೊನ್ನೆ ಲಾಸ್ಟ್ ಟೈಮು ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಕೆಲವು ಮಾಧ್ಯಮಗಳು ಏನು ವರದಿ ಮಾಡಿದ್ವು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಟರ್ನ್ ಹೊಡೆದಿದ್ದಾರೆ ಕ್ರೆಡಿಟ್ನ ವಿಚಾರಕ್ಕೆ ಎನ್ನುವಂಥ ಅಂಶವನ್ನು ಹೇಳಿದ್ರು. ಟರ್ನ್ ಏನಿಲ್ಲ. ಡೊನಾಲ್ಡ್ ಟ್ರಂಪ್ ಈಸ್ ವೆರಿ ಸ್ಪೆಸಿಫಿಕಲಿ ಈಸ್ ಆರ್ಗಿಂಗ್ ಏನು ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಅಂತ. ಇವೆಲ್ಲದರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯ ಮೆಚ್ಚುವಂತಹ, ಜನ ಮೆಚ್ಚುವಂತಹ ಘನಂದಾರಿ ಕೆಲಸವೊಂದನ್ನು ಇವತ್ತು ಮಾಡಿದೆ. ಇದು ಅದ್ಭುತ ಗ್ಯಾರಂಟಿಗಳ ಬಾಪಿದು. 2011ರಲ್ಲಿ ನಡೆದಿದ್ದಂತಹ KPSC ಹಗರಣದಲ್ಲಿ ಆರೋಪಿಗಳಂತ ಆಗಿದ್ದಂತಹ KPSC ಸದಸ್ಯರ ವಿರುದ್ಧದ ತನಿಖೆಗೆ, ವಿಚಾರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಗನಂದಾರಿ ಕೆಲಸವೊಂದನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. 2011ರಲ್ಲಿ 362 ಹುದ್ದೆಗಳಿಗೆ, KPSC ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಫಾರ್ ಮಾಡಲಾಯಿತು. 2013ರಲ್ಲಿ ಆ ನೇಮಕಾತಿಯಲ್ಲಿ ಹಗರಣ ಆಗಿದೆ ಅಂತೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಸ್ವತಃ ಈಗ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಆ ಹೋರಾಟದಲ್ಲಿ ಪಾಲ್ಗೊಂಡ್ರು KPSC ಸ್ಪರ್ಧಿಗಳ ಪರವಾಗಿ. ಸೊ 2013ರಲ್ಲಿ ನೇಮಕಾತಿಯನ್ನು ರದ್ದುಗೊಳಿಸಿತು ಸರ್ಕಾರ. ಒತ್ತಡದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಿದ್ದು. 2013ರಲ್ಲಿ CID ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ರು. CID ಇನ್ವೆಸ್ಟಿಗೇಷನ್ನಲ್ಲಿ KPSCಯ ಆಗಿನ ಅಧ್ಯಕ್ಷ ಗೋನಾಳ್ ಭೀಮಪ್ಪ ಮತ್ತು KPSCಯ ಸದಸ್ಯೆಯಾಗಿದ್ದಂತಹ ಮಂಜುಳಾ ಶ್ರೀಧರ್ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು CID ತನ್ನ ಆರೋಪ ಪಟ್ಟಿಯಲ್ಲಿ ಮಾಡಿತ್ತು. ಈ KPSCಯ ಸದಸ್ಯರ ವಿರುದ್ಧ ತನಿಖೆಗೆ, ವಿಚಾರಣೆಗೆ ರಾಜ್ಯ ಸರ್ಕಾರ ಇವತ್ತು ತನ್ನ ಕ್ಯಾಬಿನೆಟ್ನಲ್ಲಿ ಅನುಮತಿಯನ್ನು ಕೊಡಬೇಕಿತ್ತು. ಅನುಮತಿ ಅಂತ ಹೇಳಿದ್ರೆ KPSC ಅದು ಸಾಂವಿಧಾನಿಕ ಸಂಸ್ಥೆ ಆಗಿರೋದರಿಂದಾಗಿ ರಾಷ್ಟ್ರಪತಿಗಳ ಒಪ್ಪಿಗೆ ಅನಿವಾರ್ಯ. ರಾಜ್ಯಪಾಲರ ಮುಖಾಂತರ ಅದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ತರಬೇಕು. ಅದಕ್ಕೆ ರಾಜ್ಯ ಸರ್ಕಾರ ರೆಕಮೆಂಡೇಷನನ್ನು ಮಾಡಬೇಕು. ಸೊ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಫೈನಲಿ ಅತ್ಯಂತ ಪಾರದರ್ಶಕ ಆಡಳಿತವನ್ನು ಕೊಡ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅತ್ಯಂತ ಪಾರದರ್ಶಕ ಪ್ರಾಮಾಣಿಕ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಆರೋಪಿಸಲಾಗಿರುವಂತಹ ಸದಸ್ಯರ ವಿರುದ್ಧದ ತನಿಖೆಗೆ ಅನುಮತಿಯನ್ನು ಕೊಟ್ಟಿಲ್ಲ. ಇವತ್ತಿನ ಕ್ಯಾಬಿನೆಟ್ನ ನಿರ್ಧಾರ ಇದು. KPSCಯ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿದಿನ KPSC ಹಗರಣಗಳು, ಭ್ರಷ್ಟಾಚಾರ, ಅಕ್ರಮ ಇವುಗಳ ಕಾರಣಕ್ಕೋಸ್ಕರನೇ ಸುದ್ದಿಯಲ್ಲಿರುವಂಥದ್ದು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಪ್ರಾಸಿಕ್ಯೂಷನ್ಗೆ, ವಿಚಾರಣೆಗೆ ಅನುಮತಿಯನ್ನು ಕೊಡುವ ಸಂಬಂಧ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಕೊಡಲ್ಲ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ಮುಖಾಂತರ KPSCಯಲ್ಲಿ ಯಾರೆಲ್ಲ ಅಕ್ರಮಗಳನ್ನು ಮಾಡ್ತಾರೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ಒಂದು ವಿಚಾರಣೆ ನಡೆದಿದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೃಷ್ಣಾ ದೀಕ್ಷಿತ್ ಅವರು, ಈಗ ಅವರು ಕರ್ನಾಟಕ ಹೈಕೋರ್ಟ್ನಿಂದ ವರ್ಗಾವಣೆ ಆಗಿದ್ದಾರೆ, ಕೃಷ್ಣಾ ದೀಕ್ಷಿತ್ ಅವರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಥರ ಆಗಿಬಿಟ್ರೆ ಏನು ಮಾಡ್ತೀರಿ? ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು ಒಂದು ಸರ್ಕಾರಿ ಸೇವೆಯನ್ನು ಮಾಡೋದು ಹೇಗೆ? ಇದಕ್ಕೆಲ್ಲ ಯಾವಾಗ ಪರಿಹಾರ ಎನ್ನುವಂಥ ಪ್ರಶ್ನೆಯನ್ನು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಕೇಳ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ. ಈಗ ನಮ್ಮ ಮಾನ್ಯ ಘನತೆವೆತ್ತ, ಪರಿಶುದ್ಧ, ಪ್ರಾಮಾಣಿಕ, ಪಾರದರ್ಶಕ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ 2011ರಲ್ಲಿ ಕಾಲ್ ಫಾರ್ ಮಾಡಲಾಗಿದ್ದಂತಹ ಮತ್ತು 2013ರಲ್ಲಿ ಬೆಳಕಿಗೆ ಬಂದಂತಹ KPSC ಹಗರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸದಸ್ಯರ ವಿರುದ್ಧದ ತನಿಖೆಗೆ ಅನುಮತಿಯನ್ನು ಕೊಟ್ಟಿಲ್ಲ. ಈ ನೇಮಕಾತಿಯಲ್ಲಿ ಕೆಲವರು ಈಗಾಗಲೇ ಕೆಲಸವನ್ನು ಗಿಟ್ಟಿಸಿಕೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ KET, ಇಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು. ಸುಪ್ರೀಂ ಕೋರ್ಟ್ನವರು ಟಿಪ್ಪಣಿಯನ್ನು ಕೂಡ ಮಾಡಿದ್ರು. ತುಂಬ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆದಾಗ್ಯೂ ಕೂಡ ವಿಚಾರಣೆಗೆ ಅನುಮತಿ ಕೊಡಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಈ ಸರ್ಕಾರದ ಕೈಯಲ್ಲಿ ಅತ್ಯಂತ ಲಜ್ಜೆಗೇಡಿನ, ನಾಚಿಕೆಗೇಡಿನ, ಅಸಹ್ಯದ ಪರಮಾವಧಿ. ಈ ಕಾಂಗ್ರೆಸ್ನವ್ರ ಕಥೆ ಏನು ಅಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಯವರೆಗೂ KPSCಯಲ್ಲಿ ಆಗ್ತಾ ಇದ್ದಂತಹ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ KPSC ಕಚೇರಿ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಕಾಂಗ್ರೆಸ್ನವರು. ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಒಂದು ಪೋಸ್ಟ್ ಬೀಳ್ತಾ ಇತ್ತು, ನಾವು ಬಂದರೆ ಪರಿಶುದ್ಧ ಮಾಡ್ತೀವಿ ಅಂತೇಳಿ. ಬಟ್ ಬಂದ ಬಳಿಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ KPSCಯಲ್ಲಿ ಆಗಿರುವಂಥ ಅಧ್ವಾನಗಳಿಗೆ ಲೆಕ್ಕ ಇಲ್ಲ. ಆ ಸಂದರ್ಭದಲ್ಲಿ BJP ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ KPSCಯ ಬಾಗಿಲ ಎದುರುಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ನ ಯಾವ ಮುಖಂಡರು, ಅದು ಲೋಕಲ್ಲು ಸ್ಟೇಟು, ಈ ಯಾವ ಲೀಡರ್ಗಳು ಕೂಡ ಈಗ KPSC ಬಳಿ ಕಾಣಿಸ್ತಾ ಇಲ್ಲ. ಇದು ಕಥೆ, ಸಿದ್ದರಾಮಯ್ಯನವರ ಸರ್ಕಾರದ ಕತೆ. ನಾಚಿಗೆ ಮಾನ ಮರ್ಯಾದೆ ಇದ್ದಿದ್ದರೆ ಡಿಸಿಷನ್ ತಗೊಂಡಿರೋರು ಏನಾಗ್ತಿತ್ತು? ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಿದ್ರೆ ಏನು ಹೋಗ್ತಾ ಇತ್ತು? ಏನು ಪರಿಶುದ್ಧ ಆಗೋದು ಯಾವಾಗ? ಮತ್ತೆ KPSC ಅವರಿಗೆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡೋ ಯೋಗ್ಯತೆ ಇಲ್ಲ, ಇವರಿಗೆ ನೀಟಾಗಿ ಅದರ ಭಾಷಾಂತರ ಮಾಡೋ ಯೋಗ್ಯತೆ ಇಲ್ಲ, ಎಕ್ಸಾಮನ್ನು ನೀಟಾಗಿ ಕಂಡಕ್ಟ್ ಮಾಡುವಂಥ ಯೋಗ್ಯತೆ ಅಲ್ಲ. ಇದು ನೋಡಿದ್ರೆ ಸಾಂವಿಧಾನಿಕ ಸಂಸ್ಥೆ, ಇದು ಸಾಂವಿಧಾನಿಕ ಸಂಸ್ಥೆ. ಇದರ ಅಧ್ಯಕ್ಷರನ್ನು, ಇದರ ಮೆಂಬರ್ಗಳನ್ನು, ಇತರೆ ಸರ್ಕಾರಿ ಅಧಿಕಾರಿಗಳನ್ನು ಕೆಲಸದಿಂದ ತೆಗೆದ ಹಾಗೆ ತೆಗೆಯೋಕ್ಕಾಗಲ್ಲ. ಇದರ ಅಧ್ಯಕ್ಷರು, ಇದರ ಸದಸ್ಯರನ್ನು ರಿಮೂವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಪ್ರೊಸೀಜರ್ ಇದೆ, ಹೆವಿ ಪ್ರೊಸೀಜರ್ ಇದೆ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಕಾನೂನು ಅಭಿಪ್ರಾಯವನ್ನು ಕೇಳಬೇಕು. ಈ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಅವರ ಹುದ್ದೆಯಿಂದ ಇನ್ ಕೇಸ್ ಅಕ್ರಮಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನು ತೆಗಿಬೇಕು ಅಂತ ಹೇಳಿದ್ರು. ಅಷ್ಟು ಬಿಗಿಯಾಗಿರುವಂತಹ ಪ್ರೋಸೆಸ್ಸು. ಸಿಕ್ಕಿರುವ ಒಂದು ಅವಕಾಶವನ್ನು ಬಳಸ್ಕೊಳ್ಳೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಎನ್ನುವುದಾದರೆ, ನನ್ನ ಪ್ರಕಾರ ಕರ್ನಾಟಕದ ಯಾವ ಸ್ಪರ್ಧಾಕಾಂಕ್ಷಿ ಕೂಡ, ಯಾರೆಲ್ಲ ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿದ್ದಾರೆ, ಯಾರೆಲ್ಲ ರೆಡಿ ಆಗ್ತಿದ್ದಾರೆ, ಈ ಸರ್ಕಾರವನ್ನು ನಂಬಬೇಕಾದಂಥ ಯಾವ ಅಗತ್ಯ ಕೂಡ ಇಲ್ಲ. ಇವೆಲ್ಲದರ ಮಧ್ಯೆ ಮುಸಲ್ಮಾನರ ವಿರುದ್ಧ ದ್ವೇಷ ಭಾಷಣ ಮಾಡಿದಂತಹ ಬಿಜೆಪಿಯ ಖ್ಯಾತ ಶಾಸಕ ಹರೀಶ್ ಪೂಂಜಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದೆ. ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವಂತಹ FIRಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ S ರಾಚಯ್ಯ ಅವರ ಪೀಠ ಹರೀಶ್ ಪೂಂಜಾ ವಿರುದ್ಧದ ಪ್ರಕರಣದ ವಿಚಾರಣೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಇವತ್ತು ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, S ರಾಚಯ್ಯ ಇವರು ಏಕಸದಸ್ಯ ರಜಾಕಾಲದ ಪೀಠ ಇವತ್ತು ವಿಚಾರಣೆಯನ್ನು ನಡೆಸಿತು. ಹರೀಶ್ ಪೂಂಜಾ ಸಲ್ಲಿಸಿದ್ದಂಥ ಅರ್ಜಿ, ಹರೀಶ್ ಪೂಂಜಾ ಅವರು ನನ್ನ ವಿರುದ್ಧದ FIR ಅನ್ನು ರದ್ದುಗೊಳಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಹೈಕೋರ್ಟ್ ಏನು ಅಭಿಪ್ರಾಯ ಪಡ್ತು ಅಂತ ಹೇಳಿದ್ರೆ, ಹೈಕೋರ್ಟ್ನ ಸಮನ್ವಯ ಪೀಠಗಳು ಅಂದರೆ ಕೋಆರ್ಡಿನೇಟ್ ಬೆಂಚಸ್ ಪೂಂಜಾ ವಿರುದ್ಧದ ಬೇರೆ ಪ್ರಕರಣಗಳಿಗೆ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಅರ್ಜಿದಾರರ ಕೋರಿಕೆಯಂತೆ ಪ್ರಕರಣಕ್ಕೆ ನಾವು ತಡೆ ಕೊಡ್ತಾ ಇದ್ದೀವಿ ಅಂತೇಳಿ ಆದೇಶಿಸಿ ವಿಚಾರಣೆಯನ್ನು ಜೂನ್ 18ಕ್ಕೆ ಮುಂದೂಡಿಕೆ ಮಾಡಿತು. ಹರೀಶ್ ಪೂಂಜಾ ವಿರುದ್ಧ ಇರ್ತಕ್ಕಂಥ ಈ ನಿರ್ದಿಷ್ಟ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ, ಹ್ಯಾಬಿಚುವಲ್ ಅಫೆಂಡರ್ ಅಂತಲೂ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ವಿರುದ್ಧ
ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಕರಣಗಳಿದ್ದಾವೆ. ಇದು ಹೊಸ್ತೇನಲ್ಲ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇರುವಂಥದ್ದು. ಹರೀಶ್ ಪೂಂಜಾ ವಿರುದ್ಧ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರುವಿನಲ್ಲಿ ಭಟ್ರಬೈಲು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜಾ ಮುಸಲ್ಮಾನರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ. ಕೆಲವು ಪದಗಳನ್ನು ಬಳಸ್ತಾರೆ ಮುಸಲ್ಮಾನರ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರಾಹಿಂ ಎನ್ನುವಂಥವರು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಸೊ ಹರೀಶ್ ಪೂಂಜಾ ಆ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟಿಗೆ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಮಾಹಿತಿಗಳ ಪ್ರಕಾರ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಅಂದರೆ ತನಿಖೆ ನಡೆಸಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ನಿನ್ನೆ ಕರ್ನಾಟಕ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು. ಇನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಯಾವ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಮಾನ್ಯ ಘನತೆವೆತ್ತ ಸನ್ಮಾನ್ಯ ಶಾಸಕರು ಮುಸಲ್ಮಾನರ ವಿರುದ್ಧ ಯಾವ ಪದಗಳನ್ನು ಬಳಸಬಾರದು ಆ ಪದಗಳನ್ನೆಲ್ಲ ಬಳಸಿ ದ್ವೇಷದ ಭಾಷಣವನ್ನು ಮಾಡಿದ್ರು, ಆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮುಸಲ್ಮಾನರು ಕೂಡ ಸಹಕಾರವನ್ನು ಕೊಟ್ಟಿದ್ರು. ಆ ಭಾಗದ ಮುಸಲ್ಮಾನರು ಕೂಡ ಸಹಕಾರವನ್ನು ಕೊಟ್ಟರು. ಈ ಶಾಸಕರ, ಈ ಘನತೆವೆತ್ತ ಶಾಸಕರ ಭಾಷಣದ ಬಳಿಕ ಆ ದೇವಸ್ಥಾನ ಮಂಡಳಿ ಅವರಿಗೆ ಇರುಸು ಮುರುಸು ಉಂಟಾಗಿ ಅವರು ಆ ಭಾಗದ ಮುಸಲ್ಮಾನರ ಅವರಿಗೆ ಒಂದು ಪತ್ರವನ್ನು ಬರೆದರು. ಶಾಸಕರ ಹೇಳಿಕೆಯಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ಅದಕ್ಕೆ ನಾವು ವಿಷಾದಿಸ್ತೇವೆ ಅಂಥೇಳಿ. ಮಾತಾಡಿದ್ಯಾರು? ಶಾಸಕನಿಗೆ ಅದರ ಬಗ್ಗೆ ವಿಷಾದ ಇಲ್ಲ. ಶಾಸಕರ ಪ್ರಕಾರ ಅದು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಕಂಟೆಂಟ್ ಆಗುತ್ತೆ, ಧರ್ಮಾಧಾರಿತ ರಾಜಕಾರಣಕ್ಕೋಸ್ಕರ. ಬಟ್ ದೇವಸ್ಥಾನದವರಿಗೆ ಮುಜುಗರ ಆಗಿ ದೇವಸ್ಥಾನದವರು ಪತ್ರವನ್ನು ಬರೆದರು ಆ ಭಾಗದ ಮುಸಲ್ಮಾನರಿಗೆ. ನಾವು ಶಾಸಕರ ಭಾಷಣದಿಂದ ನಿಮಗೆ ನೋವಾಗಿದ್ದರೆ ಅದಕ್ಕೆ ನಾವು ವಿಷಾದಿಸುತ್ತೇವೆ, ಜೊತೆಗೆ ಭವಿಷ್ಯದಲ್ಲಿ ನಾವಿಬ್ಬರು ಜೊತೆಯಾಗಿ ಸಾಗಬೇಕು ಎನ್ನುವಂತಹ ಪತ್ರವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಬರೆದರು. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಬಗ್ಗೆ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಟೀಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಗಮಿತ ಏನು ಈಗ ಮೊನ್ನೆ ರಿಟೈರ್ ಆದರು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪೀಠ ಒಂದು ಲಾಂಗ್ ಅಬ್ಸರ್ವೇಷನನ್ನು ಮಾಡ್ತು. ಏನು ಅಂತ ಹೇಳಿದ್ರೆ, ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲದಿದ್ದರೆ ಇದನ್ನು ತಡಿಬೇಕು ನಾವು ಅಂಥೇಳಿ. ನಿಶಿಕಾಂತ್ ದುಬೆ ಬಿಜೆಪಿಯ ಸಂಸದ ಅವರ ವಿರುದ್ಧದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ, ನಿರ್ಗಮಿತ ನಿವೃತ್ತ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪೀಠ ಹರೀಶ್ ಪೂಂಜಾ ಅಬಿಚುವಲ್ ಅಫೆಂಡರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ದ್ವೇಷ ಭಾಷಣ ಪ್ರಕರಣಗಳಲ್ಲಿ. ಇದು ಮೊದಲನೇ ಬಾರಿ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ಲಿ 2023ರಲ್ಲಿ ರೀಎಲೆಕ್ಟ್ ಆದ ಬಳಿಕ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಹರೀಶ್ ಪೂಂಜಾ. ಸೊ ತನಿಖೆಗೆ ಮಾನ್ಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕೋಆರ್ಡಿನೇಟೆಡ್ ಬೆಂಚಸ್, ಸಮನ್ವಯ ಪೀಠಗಳು, ಅಂದರೆ ಬೇರೆ ಪೀಠಗಳು ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವಂತಹ ಇಂಥದ್ದೇ ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿರುವ ಕಾರಣಕ್ಕೋಸ್ಕರ ನಾವು ಕೂಡ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಎನ್ನುವಂಥ ಅಭಿಪ್ರಾಯವನ್ನು ಇವತ್ತು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಅಲ್ಲಿಗೆ ಹರೀಶ್ ಪೂಂಜಾ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಹರೀಶ್ ಪೂಂಜಾ ದಕ್ಷಿಣ ಕನ್ನಡ ಭಾಗದಲ್ಲಿ ಬಿಜೆಪಿಯ ಶಾಸಕರ ಭಾಷಣಗಳನ್ನು ತೆಗೆದು ನೋಡಿದ್ರೆ ಅಚ್ಚರಿ ಆಗುತ್ತೆ. ಇವರು ಒಬ್ಬರೇ ಅಂತಲ್ಲ, ಹರೀಶ್ ಪೂಂಜಾ ಒಬ್ಬರೇ ಅಲ್ಲ, ಅಲ್ಲಿರ್ತಕ್ಕಂಥ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಈ ಥರದ ಭಾಷಣದ ಕೆಟಗರಿಯವರು. ಎಲ್ಲರೂ ಭಾಷಣ ಮಾಡೋದು, ಒಂದು FIR ದಾಖಲಾಗುತ್ತೆ, FIR ದಾಖಲಾದ ತಕ್ಷಣ ನ್ಯಾಯಾಲಯಕ್ಕೆ ಹೋಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ನಿಶಿಕಾಂತ್ ದುಬೆ, ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಪ್ರಕರಣದಲ್ಲಿ ಹೇಳುತ್ತೆ, ದ್ವೇಷ ಭಾಷಣವನ್ನು ನಾವು ಹತ್ತಿಕ್ಕಬೇಕು ಅಂತೇಳಿ. ಆಮೇಲೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳು ಕೂಡ ಇದ್ದಾವೆ. ದ್ವೇಷ ಭಾಷಣದ ಸಂದರ್ಭದಲ್ಲಿ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತಿದೆ, ಸುಮೋಟೋ ಕೇಸ್. ಕಾರಣ
ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಡೈವರ್ಸಿಟಿಯನ್ನು ಕಾಪಾಡಬೇಕು. ಶಾಸಕರು ಅವರು ರಾಜಕೀಯ ಲಾಭಕ್ಕೋಸ್ಕರ ಭಾಷಣ ಮಾಡ್ತಾರೆ, ಅನಿವಾರ್ಯ ಮಾಡ್ತಾರೆ ಅವರು. ಬಟ್ ಅದರಿಂದ ಆಗಬಹುದಾದಂತಹ ಅಪಾಯಗಳನ್ನು ಹತ್ತಿಕ್ಕಬೇಕು ಅಂತ ಹೇಳಿದ್ರೆ ಪ್ರಕರಣಗಳನ್ನು ದಾಖಲಿಸಿ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಇದು ನಿಶಿಕಾಂತ್ ದುಬೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಂಥ ಅಭಿಪ್ರಾಯ. ಸೊ ಈಗ ಹರೀಶ್ ಪೂಂಜ ಕೇಸ್ ಏನಿದೆ, ಹರೀಶ್ ಪೂಂಜ ವಿರುದ್ಧ ವಕಾಲತನ್ನು ನಡೆಸಿದಂತಹ ಹಿರಿಯ ವಕೀಲ ಬಾಲನ್ ಅವರು ಹೇಳಿದ್ದಾರೆ, ಹರೀಶ್ ಪೂಂಜ ಒಬ್ಬರು ಅಬ್ಯೂಚುವಲ್ ಅಫೆಂಡರ್ ಅಂತೇಳಿ. ಅಂದರೆ ಪದೇ ಪದೇ ಇಂಥದ್ದೇ ಅಪರಾಧಗಳನ್ನು ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇದು ಮೊದಲನೆಯ ಬಾರಿ ಅಲ್ಲ ಎನ್ನುವಂಥ ಅಂಶವನ್ನು ಕೂಡ ಹೈಕೋರ್ಟ್ನ ವಾದದ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಮನಗರ ಜಿಲ್ಲೆಗೆ ಮರು ನಾಮಕರಣವನ್ನು ಮಾಡಿದೆ. ರಾಮನಗರ ಜಿಲ್ಲೆಯಲ್ಲಿ ಈಗ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧದ ಸಂಘರ್ಷದಲ್ಲಿ ಉಪಮುಖ್ಯಮಂತ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವ, ಕನಕಪುರದ ಶಾಸಕ ಡಿ.ಕೆ. ಶಿವಕುಮಾರ್ ಅವರ ಮೇಲುಗೈಯಾಗಿದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮರು ನಾಮಕರಣವನ್ನು ಮಾಡಲಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒತ್ತಾಯದ ಮೇರೆಗೆ ಈ ಮರು ನಾಮಕರಣ ನಡೆದಿರುವಂಥದ್ದು. 2007ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ವಿಭಜನೆ ಮಾಡಿ ರಾಮನಗರ ಜಿಲ್ಲೆಯನ್ನಾಗಿ ಸೃಷ್ಟಿ ಮಾಡಲಾಯಿತು. ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು 2006ರಿಂದ 2007ರ ಅಕ್ಟೋಬರ್ವರೆಗೆ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು. ಸೊ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ, ಮಾಡೋಕ್ಕಿಂತ 2 ತಿಂಗಳ ಮುಂಚೆ 2007ರ ಆಗಸ್ಟ್ನಲ್ಲಿ ಈ ರಾಮನಗರ ಜಿಲ್ಲೆಯನ್ನು ಸೃಷ್ಟಿ ಮಾಡ್ತಾರೆ. ಸೊ ರಾಮನಗರ ಜಿಲ್ಲೆ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಜಿಲ್ಲೆ. ಎಚ್.ಡಿ. ದೇವೇಗೌಡರು, ಕೆಂಗಲ್ ಅವರು, ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ. ಸೊ ರಾಮನಗರ ಜಿಲ್ಲೆ ಈಗ ಮರು ನಾಮಕರಣ ಆಗಿದೆ. ಈ ನಾಮಕರಣದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಜಿಲ್ಲೆ ಈ ಮೊದಲು ಬೆಂಗಳೂರು ಗ್ರಾಮಾಂತರ ಎಂದಿತ್ತು, ನಂತರ ಬೆಂಗಳೂರು ನಗರ ಜಿಲ್ಲೆ ಎಂದಾಗಿತ್ತು. ರಾಮನಗರದ ಹೆಸರನ್ನು ಉಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಸೇರಿ ತೀರ್ಮಾನ ಕೈಗೊಂಡು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರು ನಾಮಕರಣ ಮಾಡಲು ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಮನಗರವೇ ಜಿಲ್ಲಾ ಕೇಂದ್ರವಾಗಿರಲಿದೆ, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಆದರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡುವುದಕ್ಕೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ ಎನ್ನುವಂಥ ಅಂಶವನ್ನು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಮರುನಾಮಕರಣ ಆಗಿದೆ ಇವತ್ತು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಕೊಟ್ಟಂಥ ಕೆಲವು ಭಾಷಣಗಳ ಪ್ರಕಾರ ನಾವು ಬೆಂಗಳೂರು ಅಂತ ಹೇಳಿದ್ರೆ ಕೆಂಪೇಗೌಡರು ಕಟ್ಟಿದ ಜಿಲ್ಲೆ, ನಾಡು ಅಂಥೇಳಿ. ಬೆಂಗಳೂರು ಅಂದರೆ ಕೆಂಪೇಗೌಡರು ಕಟ್ಟಿದಂತಹ ನಾಡು. ಆ ಟ್ರೇಡ್ ಮಾರ್ಕ್ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕೆನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ವಕಾಲತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಬೆಂಗಳೂರು ಅಂದ ತಕ್ಷಣ ಕೆಂಪೇಗೌಡರ ನೆನಪಾಗುತ್ತೆ. ಒಂದು. ಎರಡನೆಯದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮಾಡಿದ ಬಳಿಕ ಅದರಿಂದ ಲಾಭ ಆಗತ್ತೆ ರಾಮನಗರ ಭಾಗದ ಜನರಿಗೆ. ಅವರ ಆಸ್ತಿ ಪಾಸ್ತಿಗಳ ವ್ಯಾಲ್ಯೂ, ಮೌಲ್ಯ ಏನಿದೆ, ಮಾರುಕಟ್ಟೆ ದರ ಏನಿದೆ, ಅದು ಜಾಸ್ತಿ ಆಗುತ್ತೆ ಎನ್ನುವಂಥ ಅಂಶವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಬಟ್ ಇದಕ್ಕೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದ ಹೆಸರನ್ನು ಬದಲಾವಣೆ ಮಾಡುವುದಕ್ಕೆ ವಿರೋಧ. ಸೊ ಆ ಫೈಟ್ ಏನಿತ್ತು, ಆ ಫೈಟ್ನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಗೆದ್ದಿದ್ದಾರೆ. ಇದು ಏನಾಗ್ಬೋದು ಅಂತ ಹೇಳಿದ್ರೆ, ಇನ್ ಕೇಸ್ 2028ರಲ್ಲಿ ಕಾಂಗ್ರೆಸ್ ಬರದೇ ಹೋದರೆ, ಒಂದು ವೇಳೆ BJP JDSನವರು ಮೈತ್ರಿ ಮಾಡಿಕೊಂಡು ಅವರ ಸರ್ಕಾರ ಏನಾದರೂ ಬಂದರೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಎನ್ನುವಂಥ ಹೆಸರೇನಿದೆ ಇದು ಮತ್ತೆ ಚೇಂಜ್ ಆಗಿ ರಾಮನಗರ ಆಗುತ್ತೆ. ಇಷ್ಟೇ ಆಗೋದಿದು. ದಿಸ್ ವಿಲ್ ಗೋ ಟು ಹ್ಯಾಪನ್ ಬಿಕಾಸ್
ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಬದಲಾವಣೆ ಮಾಡುವುದರ ಹಿಂದೆ ರಾಜಕೀಯ ಕಾರಣಗಳಿದೆ, ರಾಜಕೀಯ ಮೇಲುಗೈಯ ಕಾರಣಗಳಿದೆ. ಹೆಸರು ಬದಲಾವಣೆಯಿಂದ ಏನು ದೊಡ್ಡ ಸಾಧನೆ ಆಗುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು. ಬಟ್ ಒಂದು ಅಗೇನ್ ಹಿಸ್ಟ್ರಿ, ಈಗ ರಾಮನಗರ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಹೆಸರು ಬರುತ್ತೆ. 2007ರಲ್ಲಿ ರಾಮನಗರ ಜಿಲ್ಲೆಯನ್ನು ಸೃಷ್ಟಿ ಮಾಡಿದ್ರು ಅಂತೇಳಿ. ಈಗ ಬೆಂಗಳೂರು ದಕ್ಷಿಣ ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ, ಅವರ ಹೆಸರು ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಇದು ರಾಜಕೀಯ ನಿರ್ಧಾರ ಆಗಿರೋದ್ರಿಂದ ಮೋರ್ ದೆನ್ ಅದರ್ ಆಸ್ಪೆಕ್ಟ್ಸ್, ಇತರೆ ಅಂಶಗಳಿಗಿಂತಲೂ ಕೂಡ ರಾಜಕೀಯ ಅಂಶವೇ ಅತ್ಯಂತ ಪ್ರಮುಖ ಆಗಿರೋದ್ರಿಂದ, ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಬರ್ತೀವಿ, ನಾವು ಚೇಂಜ್ ಮಾಡ್ತೀವಿ ಅಂತ. ಸೊ ಇಟ್ ವಿಲ್ ಗೋ ಟು ಚೇಂಜ್. ಒಂದು ವೇಳೆ BJP JDSನವರು 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಏನಾದರೂ ಬಂದರೆ, ಇನ್ ಕೇಸ್ ಕಾಂಗ್ರೆಸ್ ಏನಾದರೂ ಸೋತ್ರೆ 2028ರಲ್ಲಿ, ಈ ರಾಮನಗರ ಎನ್ನುವಂಥದ್ದು ಬೆಂಗಳೂರು ದಕ್ಷಿಣ ಎನ್ನುವಂಥದ್ದು ರಾಮನಗರ ಆಗುತ್ತೆ. ಅದಾದ ಬಳಿಕ ಮತ್ತೇನಾದರೂ ಕಾಂಗ್ರೆಸ್ನವರು ಬಂದರೆ ಮತ್ತೆ ಅದು ಚೇಂಜ್ ಆಗ್ಬೋದು. ಸೊ ಈ ನೇಮ್ ವಾರ್ ಏನಿದೆ, ಹೆಸರಿನ ಯುದ್ಧ, ಈಗ ಇದು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.